KRS ಎಂದೇ ಪ್ರಖ್ಯಾತಿ ಪಡೆದಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂದರೆ ಕನ್ನಂಬಾಡಿ ಅಣೆಕಟ್ಟು ಇತಿಹಾಸ ನೀವೇನಾದರೂ ಕೇಳಿದರೆ ನಿಬ್ಬೆರಗಾಗೋದು ಪಕ್ಕ. ಪ್ರತಿ ವರ್ಷ ತಮಿಳುನಾಡು ಮತ್ತು ಕರ್ನಾಟಕದ ಜನರಿಗೆ ವಾದ ವಿವಾದಗಳು ಇದ್ದೇ ಇರುತ್ತೆ. ಈ KRS ಅನ್ನು ಕಾವೇರಿ ನದಿ ಎಂದೂ ಕರೆಯುತ್ತಾರೆ. KRS ಡ್ಯಾಮನ್ನು ಕಟ್ಟಲು ಎಷ್ಟು ಜನ ಮಣಿದಿದ್ದಾರೆ, ಡ್ಯಾಮ್ ಕಟ್ಟಬೇಕಾದ್ರೆ ಏನಾಯಿತು, ಡ್ಯಾಮ್ ಕಟ್ಟಬೇಕಾದ್ರೆ ಬಂದ ಕಷ್ಟಗಳೆಷ್ಟು, ಇದು ಯಾರಿಗೂ ಗೊತ್ತಿಲ್ಲ. ಅದನ್ನು ಹೇಳ್ತೀನಿ ಬನ್ನಿ. ನಮ್ಮ ಕರ್ನಾಟಕವನ್ನು ಮೈಸೂರು ಎಂದು ಕರೆಯುತ್ತಿದ್ದರು. ಆಗ ಮೈಸೂರನ್ನು ಬ್ರಿಟಿಷರು ಆಳುತ್ತಿದ್ದರು. ಮಂಡ್ಯ ಸುತ್ತಮುತ್ತಿನ ಊರುಗಳು ಬರಡು ಭೂಮಿಗಳಾಗಿದ್ದವು. ಬ್ರಿಟಿಷರು 1870ರಲ್ಲಿ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸುತ್ತಾರೆ. ಕೆಲವು ವರ್ಷಗಳು ಆದಮೇಲೆ ಬರಗಾಲ ಬರುತ್ತದೆ. ಆಗ ಬರಗಾಲ ಬಂದಾಗ ಬ್ರಿಟಿಷರು ನೀರಾವರಿ ಯೋಜನೆಯನ್ನು ರದ್ದುಗೊಳಿಸುತ್ತಾರೆ, ಅಂದರೆ ಕೈ ಬಿಡಲಾಗುತ್ತದೆ. ಸ್ವಲ್ಪ ದಿನಗಳ ನಂತರ ಮೈಸೂರು ರಾಜ್ಯ ಬ್ರಿಟಿಷರಿಂದ ಮುಕ್ತವಾಗುತ್ತದೆ. ಆಗ ಮೈಸೂರನ್ನು ಇಂದಿನಂತೆ ರಾಜರುಗಳು ಆಳ್ವಿಕೆ ಮಾಡುತ್ತಿರುತ್ತಾರೆ. ಆಗ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆಳ್ವಿಕೆ ಮಾಡುತ್ತಿರುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಒಂದಿನ ಹೊರಸಂಚಾರಕ್ಕೆ ಅಂತ ಬಂದಿರುತ್ತಾರೆ. ಆಗ ಅಲ್ಲಿನ ಭೂಮಿ ಮತ್ತು ಬರಗಾಲ ಸ್ಥಿತಿ ನೋಡಿ ಅವರಿಗೆ ತುಂಬ ಮನಸ್ಸಿಗೆ ಸಂಕಟವಾಗುತ್ತದೆ. ಮತ್ತು ಕಾವೇರಿ ನೀರು ಸುಮ್ಮನೆ ಪೋಲಾಗಿ ಹರಿದು ಹೋಗುತ್ತದೆ. ಇದನ್ನು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ತುಂಬ ಸಂಕಟ, ಮನಸ್ಸಿಗೆ ನೋವು ಆಗುತ್ತದೆ. ಅವರಿಗೆ ಆಗ ಒಂದು ಯೋಚನೆ ಬರೋದೇ ಏನಂತ ಅಂದರೆ, ಆ ಸುಮ್ಮನೆ ಹರಿದು ಹೋಗುತ್ತಿದ್ದ ನದಿ, ಜನಗಳ ಬರಗಾಲ ಸ್ಥಿತಿಯನ್ನು ನೋಡಿ, ಅದನ್ನೆಲ್ಲ ನೋಡಿ ನಾವು ಇಲ್ಲೊಂದು ಡ್ಯಾಮನ್ನು ಕಟ್ಟಲೇಬೇಕು ಎಂದು ಯೋಚಿಸುತ್ತಾರೆ. ಸ್ವಲ್ಪ ದಿನಗಳ ನಂತರ ಬ್ರಿಟಿಷರು ರಚಿಸಿದ್ದ ನೀರಿನ ನಕ್ಷೆ ಅವರಿಗೆ ಹೇಗೋ ಕೈ ಸೇರುತ್ತದೆ. ನಾವು ಈ ಡ್ಯಾಮ್ನ ಕಟ್ಟಬೇಕು ಅಂದರೆ ಅದಕ್ಕೆ ಒಳ್ಳೆಯ ಇಂಜಿನಿಯರ್ ಅಗತ್ಯವಿದೆ ಎಂದು ಹುಡುಕಬೇಕಾದರೆ ಅವರ ಕೈಗೆ ಸಿಕ್ಕಿದ್ದೇ ಬಾಂಬೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರಿಗೆ ಈ ವಿಷಯ ಕೇಳಿ ತುಂಬ ಸಂತೋಷವಾಗುತ್ತದೆ. ನಮ್ಮ ನಾಡಿಗೆ ನಾನು ಏನಾದರೂ ಮಾಡಲೇಬೇಕು ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಕೂಡಲೇ ಮೈಸೂರು ಅರಮನೆಗೆ ಬರುತ್ತಾರೆ. ಬ್ರಿಟಿಷರು ರಚಿಸಿದ ನೀರಿನ ನಕ್ಷೆಯನ್ನು ನೋಡಿ ಸ್ವಲ್ಪ ನಕ್ಷೆಯಲ್ಲಿ ತಿದ್ದುಪಡಿ ಮಾಡಿ ಹೊಸ ನಕ್ಷೆಯನ್ನು ತಯಾರಿಸುತ್ತಾರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಡ್ಯಾಮ್ ಕಟ್ಟುವ ಪ್ಲ್ಯಾನ್ ಏನೋ ರೆಡಿ ಆಯಿತು. ಆದರೆ ಡ್ಯಾಮ್ ಕಟ್ಟೋದೇನು ಸುಲಭ ಮಾತಲ್ಲ. ಆದರೆ ಡ್ಯಾಮ್ ಕಟ್ಟೋಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತದೆ. ಅಷ್ಟೊಂದು ಹಣ ಮೈಸೂರು ಸಂಸ್ಥಾನದ ಬಳಿ ಇರಲಿಲ್ಲ. ಎಷ್ಟು ಹಣ ಬೇಕಾಯಿತು ಅಂದರೆ, ಮೈಸೂರು ಸಂಸ್ಥಾನದ 3 ರಿಂದ 4 ವರ್ಷದ ಎಲ್ಲ ಮೊತ್ತ ಹಣ ಫುಲ್ಲು ಬೇಕಾಗಿತ್ತು. ಅಷ್ಟೊಂದು ಹಣ ಇಲ್ಲದಿರುವುದರಿಂದ ಪ್ರಾಜೆಕ್ಟನ್ನು ಸ್ವಲ್ಪ ದಿನ ಕಾಲ ಕೈ ಬಿಡಲಾಗುತ್ತದೆ. ಆಗ ಮೈಸೂರು ಸಂಸ್ಥಾನದ ಹಣಕಾಸಿನ ಸಚಿವೆ ಆದಂತಹ ಬ್ಯಾನರ್ಜಿಯವರು 3 ರಿಂದ 4 ವರ್ಷದ ಆದಾಯ ಸುರಿಯೋದು ಮೂರ್ಖತನ ಎಂದು ಹೇಳುತ್ತಾರೆ. ಒಂದೇ ಒಂದು ಡ್ಯಾಮ್ಗೋಸ್ಕರ ನಮ್ಮ ಮೈಸೂರು ಸಂಸ್ಥಾನದ 3 ರಿಂದ 4 ವರ್ಷದ ಹಣವನ್ನು ಸುರಿಯೋದು ಸುಮ್ಮನೆ ಮೂರ್ಖತನ, ಪೋಲ್ ಮಾಡ್ತೀರ ಹಣವನ್ನು ಅಂತ ಬ್ಯಾನರ್ಜಿಯವರು ಹೇಳ್ತಾರೆ. ಆಗ ಡ್ಯಾಮ್ ಪ್ರಾಜೆಕ್ಟನ್ನು ಕೈ ಬಿಡಲಾಗುತ್ತದೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ತುಂಬ ದಿನಗಳ ಕಾಲ ಬೇಜಾರಿಂದ ಇರುತ್ತಾರೆ. ಆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಬೇಜಾರಿಂದ ಇರೋದನ್ನು ಪತ್ನಿಯು ನೋಡುತ್ತಾರೆ. ಪತ್ನಿಯರು ನಾಲ್ವಡಿ ಕೃಷ್ಣರಾಜರನ್ನು ಬಂದು ಕೇಳ್ತಾರೆ, ಇವತ್ತು ನಾವೆಲ್ಲ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಅಂದರೆ ಇದಕ್ಕೆ ಪತ್ನಿಯೇ ಕಾರಣ. ಯಾಕಪ್ಪ ಪತ್ನಿ ಹೆಸರು ಹೇಳ್ತಾ ಇದ್ದೀವಿ ಅಂದರೆ, ಬನ್ನಿ ಹೇಳ್ತೀನಿ. ಯಾಕೆಂದರೆ ಗುಜರಾತ್ ಮೂಲದ ಪ್ರತಾಪ್ ಕುಮಾರಿಯವರು, ಆದರೆ ನಾಲ್ವಡಿ ಕೃಷ್ಣರಾಜರು ತುಂಬ ಬೇಜಾರಲ್ಲಿರುತ್ತಾರೆ. ಇದನ್ನು ಬಂದು ನೀವು ಬೇಜಾರಾಗಿರೋರು ಏನು ಕಾರಣ ಎಂದು ಕೇಳಿದಾಗ ನಾಲ್ವಡಿ ಕೃಷ್ಣರಾಜವರು ಅದಕ್ಕೆ ಹೇಳ್ತಾರೆ, ನಾನೊಂದು ಡ್ಯಾಮ್ನ ಕಟ್ಟಬೇಕು ಅಂತ ಯೋಜನೆ ರೂಪಿಸಿದ್ದೆ. ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ, ನನ್ನ ಬಳಿ ಅಷ್ಟೊಂದು ಹಣ ಇಲ್ಲ. ಈಗ ಡ್ಯಾಮ್ ಪ್ರಾಜೆಕ್ಟನ್ನು ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಬೇಜಾರಿಂದ ಹೇಳ್ತಾರೆ. ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಹೆಂಡತಿಯು, ನನ್ನ ಹತ್ತಿರ ಸಾಕಷ್ಟು ಒಡವೆಗಳಿದ್ದಾವೆ, ಅದನ್ನು ನಾನು ಇಂದಿಗೂ ಧರಿಸಿಲ್ಲ, ಅದನ್ನು ಮಾರಿ ಸ್ವಲ್ಪ ಹಣವಾದರೂ ಸಿಗುತ್ತದೆ ಎಂದು ಒಡವೆಗಳನ್ನು ಕೈಗೆ ಕೊಡುತ್ತಾರೆ. ನೀವು ಡ್ಯಾಮ್ ಕಟ್ಟುವ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿ ಎಂದು ಸುದ್ದಿಗೋಷ್ಠಿ ಇಡೀ ಮೈಸೂರಿನ ಸಂಸ್ಥಾನದಲ್ಲಿ ಅಚ್ಚರಿ ಮೂಡಿಸುತ್ತದೆ. ಮಹಾರಾಣಿಯವರು ಒಡವೆಗಳನ್ನು ಕೊಟ್ಟಿದ ಮೇಲೆ ನಾವು ಧರಿಸುವುದು, ಹಾಕಿಕೊಂಡು ಮೆರೆಯುವುದು ಸೂಕ್ತವಿಲ್ಲ ಎಂದು ಮೈಸೂರು ಸಂಸ್ಥಾನದ ದಿವಾನರು, ಮಂತ್ರಿಗಳು, ಸಣ್ಣ ಪುಟ್ಟ ಅಧಿಕಾರಿಗಳು, ಅಕ್ಕಪಕ್ಕದ ಊರಿನ ಜನರುಗಳು ಅವರ ಹತ್ರ ಇದ್ದ ಒಡವೆಗಳು ಮತ್ತು ಕೂಡಿಕ್ಕಿದ್ದ ಹಣವನ್ನೆಲ್ಲ ತೆಗೆದುಕೊಂಡು ಮೈಸೂರು ರಾಜರಿಗೆ ಕೊಡುತ್ತಾರೆ. ಆಗ ಅವರು ಮೈಸೂರು ರಾಜರು ಕೊಟ್ಟಿದ್ದ ಹಣವನ್ನೆಲ್ಲ ಕೊಟ್ಟಿದ್ದ ಹಣ ಮತ್ತು ಒಡವೆಗಳನ್ನೆಲ್ಲ ಬಾಂಬೆಯಲ್ಲಿ ಮಾರಿ ಬಂದಿದ್ದ ಅಪಾರವಾದ ಹಣದಿಂದ ಡ್ಯಾಮ್ ಕಟ್ಟಲು ಸ್ಟಾರ್ಟ್ ಮಾಡುತ್ತಾರೆ. ಡ್ಯಾಮ್ ಕಟ್ಟಲು 1911ರಲ್ಲಿ ಶುರು ಮಾಡಿ 1932 ಅಷ್ಟಕ್ಕೆ ಡ್ಯಾಮನ್ನು ಕಟ್ಟಿಸಿ ನಿಲ್ಲಲಾಗುತ್ತದೆ. ಡ್ಯಾಮ್ ಕಟ್ಟುವ ಜಾಗದಲ್ಲಿ ಕನ್ನಂಬಾಡಿ ಎಂಬ ಗ್ರಾಮ ಇರುತ್ತೆ. ಅದಕ್ಕೆ ಕನ್ನಂಬಾಡಿ ಕಟ್ಟೆ ಎಂದು ಈಗಲೂ ಕರೆಯುತ್ತಾರೆ.
ಕರೆಯುತ್ತಾರೆ. ಇಷ್ಟು ನಮ್ಮ ಕನ್ನಂಬಾಡಿಯನ್ನು ಕಟ್ಟಬೇಕಾದ್ರೆ ಸಾಕಷ್ಟು ಜನ ಹೋರಾಡಿ ಮಣಿದು ಕನ್ನಂಬಾಡಿ ಕಟ್ಟೋಕ್ಕೋಸ್ಕರ ಸಾಕಷ್ಟು ಹಣವನ್ನು ಕೊಟ್ಟು ಇವೆಷ್ಟೊಂದು ಜನಗಳೆಲ್ಲ ಸೇರಿ ಒಂದು ಕನ್ನಂಬಾಡಿಯನ್ನು ಕಟ್ಟಬೇಕು ಅಂದರೆ ತುಂಬ ಶ್ರಮಿಸಿದ್ದಾರೆ. ಇವತ್ತು ಆ ಕನ್ನಂಬಾಡಿಯನ್ನು ಕಟ್ಟಿಲ್ಲದಿದ್ದರೆ ಇವತ್ತು ನಮ್ಮ ಬೆಂಗಳೂರಿನ ಜನ ನೀರಿಗೋಸ್ಕರ ಅಲೆದಾಡಬೇಕಾಗಿತ್ತು. ಎಷ್ಟೊಂದು ಜನ ನೀರಿಗೋಸ್ಕರ ಅಲೆದಾಡಬೇಕಾಯಿತು. ಇಷ್ಟು ಈ ಡ್ಯಾಮ್ನ ಇಂದಿನ ರಹಸ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.